ಕೂಲಿ ಹಾಗೆ ವಾರ್ ಸಿನಿಮಾದಿಂದಾಗಿ ಚಿತ್ರಮಂದಿರಗಳಾಗಿ ಪ್ರದರ್ಶನಗಳು ತುಂಬಾನೇ ಕಡಿಮೆಯಾಗಿತ್ತು, ಕೇವಲ 5ಕ್ಕೆ ಇಳಿದಿತ್ತು. ಕನ್ನಡದಲ್ಲೇ ಸೂ ಫ್ರಮ್ ಸೋ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣುತ್ತೆ, ಹಿಂದಿಯಲ್ಲಿ ಅಲ್ಲ. ಹಿಂದಿಯಲ್ಲಿ ಇನ್ನೂ ಕೂಡ ಡಬ್ಬಿಂಗ್ ಆಗಿಲ್ಲ. ಕಾಂತಾರ ಸಿನಿಮಾದ ಬಳಿಕ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಕ್ಕಿರೋದು ಇದೇ ಸಿನಿಮಾಗಂತ ಅನ್ಸುತ್ತೆ. ಕೌಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಸೂ ಫ್ರಮ್ ಸೋ ಸಿನಿಮಾ ಮುಂಬೈ ಮಹಾನಗರದಲ್ಲಿ 5ನೇ ವಾರಕ್ಕೆ ಕಾಲಿಟ್ಟಿದೆ ಭರ್ಜರಿಯಾದಂತ ಪ್ರದರ್ಶನ. ಗುರುವಾರದ ಎಪಿಸೋಡ್ನಲ್ಲಿ ಹೇಳಿದ್ವಿ, ಈ ಸಿನಿಮಾಗೆ ಮುಂಬೈ ಮಹಾನಗರದಲ್ಲಿ ಸಿಕ್ಕಿರುವುದು ಬರೋಬ್ಬರಿ 20 ಚಿತ್ರಮಂದಿರ 5ನೇ ವಾರದಲ್ಲಿ ಅಂತ. ಯಾಕಂತ ಹೇಳಿದ್ರೆ 4ನೇ ವಾರಕ್ಕೆ ಚಿತ್ರಮಂದಿರಗಳ ಸಂಖ್ಯೆ ತುಂಬಾನೇ ಕಡಿಮೆಯಾಗಿತ್ತು. ಕಾರಣ ಕೂಲಿ ಹಾಗೆ ವಾರ್ ಸಿನಿಮಾದಿಂದಾಗಿ. ಈ 2 ಸಿನಿಮಾಗಳು ತೆರೆ ಕಂಡಿರೋದ್ರಿಂದಾಗಿ ಸೂ ಫ್ರಮ್ ಸೋ ಸಿನಿಮಾಗೆ ಚಿತ್ರಮಂದಿರಗಳಾಗಿ ಪ್ರದರ್ಶನಗಳು ತುಂಬಾನೇ ಕಡಿಮೆಯಾಗಿತ್ತು, ಕೇವಲ 5ಕ್ಕೆ ಇಳಿದಿತ್ತು. ಆದರೆ ಶುಕ್ರವಾರದಂದು ಈ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 20 ಚಿತ್ರಮಂದಿರ. ಆದರೆ ನಾಳೆಯಿಂದ ಈ ಸಿನಿಮಾ ಬರೋಬ್ಬರಿ 23 ಚಿತ್ರಮಂದಿರಗಳಲ್ಲಿ ಒಟ್ಟು 26 ಪ್ರದರ್ಶನಗಳನ್ನ ಕಾಣಲಿದೆ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಪ್ರದರ್ಶನ ಅಂತ ನೀವು ಕೇಳೋದಾದ್ರೆ, ಸಿನಿಪೋಲಿಸ್ ನವಿ ಮುಂಬೈನಲ್ಲಿರುವಂತಹ ಸಿನಿಪೋಲಿಸ್ನಲ್ಲಿ 2 ಪ್ರದರ್ಶನ, 12:30 ಆಗಿ 6:30. ಇದಾದ ಬಳಿಕ ಮತ್ತೊಂದು ಸಿನಿಪೋಲಿಸ್ ಠಾಣೆಯಲ್ಲಿದೆ, ಇಲ್ಲೊಂದು ಪ್ರದರ್ಶನ. ಮ್ಯಾಕ್ಸಿಸ್ ಸಿನಿಮಾ 6:15 ಒಂದು ಪ್ರದರ್ಶನ. ಮಲಾಡ್ನಲ್ಲಿರುವಂತಹ ಐನಾಕ್ಸ್ ನಲ್ಲಿ 4:50 ಒಂದು ಪ್ರದರ್ಶನ. ಇನ್ನು ಪಿವಿಆರ್ ಚಿತ್ರಮಂದಿರ ಇಲ್ಲಿ 7:05 ಪ್ರದರ್ಶನ. ಇನ್ನು ಗೋರೆಗಾಂವ್ನಲ್ಲಿರುವಂತಹ ಮೂವಿ ಟೈಮ್ ನಲ್ಲಿ ಇಲ್ಲೊಂದು ಪ್ರದರ್ಶನ. ಹಾಗೆ ಗಡ್ಕೋಬರ್ನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರದ 7:45 ಒಂದು ಪ್ರದರ್ಶನ. ಮತ್ತೊಂದು ಪಿವಿಆರ್ ನಲ್ಲಿ ಒಂದು ಪ್ರದರ್ಶನ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸಿನಿಪೋಲಿಸ್ ಚಿತ್ರಮಂದಿರ ಇಲ್ಲಿ 3 ಪ್ರದರ್ಶನ, ಬರೋಬ್ಬರಿ 3 ಪ್ರದರ್ಶನ. 1:10, 4:05, 8:15. ಈ ಮಟ್ಟಕ್ಕೆ ಯಾವ ಕನ್ನಡ ಸಿನಿಮಾಗಳಿಗೂ ಕೂಡ ಈ ಚಿತ್ರಮಂದಿರ ತನ್ನ ಪ್ರದರ್ಶನವನ್ನ ನೀಡಿಲ್ಲ ಅಂತ ಅನ್ಸುತ್ತೆ. ದಿನ 3 ಆಟ. ಕನ್ನಡದಲ್ಲೇ ಸೂ ಫ್ರಮ್ ಸೋ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣುತ್ತೆ, ಹಿಂದಿಯಲ್ಲಿ ಅಲ್ಲ. ಹಿಂದಿಯಲ್ಲಿ ಇನ್ನೂ ಕೂಡ ಡಬ್ಬಿಂಗ್ ಆಗಿಲ್ಲ. ಕನ್ನಡದಲ್ಲೇ 5ನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ ಮುಂಬೈ ಮಹಾನಗರದಲ್ಲಿ. ನೋಡಿ ಎಷ್ಟೊಂದು ಚಿತ್ರಮಂದಿರಗಳಿವೆ ಅಂತ. ಬರೋಬ್ಬರಿಯಾದಂಥ ಚಿತ್ರಮಂದಿರಗಳು, ಬರೋಬ್ಬರಿಯಾದಂಥ ಪ್ರದರ್ಶನಗಳಿಗೆ ಮುಂಬೈ ಮಹಾನಗರ ಸಾಕ್ಷಿಯಾಗಿದೆ. ಪಿವಿಆರ್, ಐನಾಕ್ಸ್, ಮ್ಯಾಕ್ಸಸ್, ಮೂವಿ ಟೈಮ್, ಮೂವಿ ಮ್ಯಾಕ್ಸ್, ಹೀಗೆ ಬರೋಬ್ಬರಿಯಾದಂಥ ಚಿತ್ರಮಂದಿರಗಳು ಈ ಸಿನಿಮಾಗೆ ಸಿಕ್ಕಿದೆ. ಜೊತೆಗೆ ತಿಲಕ್ ಸಿನಿಪ್ಲೆಕ್ಸ್ ಅನ್ನುವ ಒಂದು ಚಿತ್ರಮಂದಿರ, ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಪ್ರಸ್ತುತ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ. ಈ ಪೈಕಿ ಇಲ್ಲಿನ ಮಧುಬನ್ ಅನ್ನುವ ಆಡಿಟೋರಿಯಂನಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಬರೋಬ್ಬರಿ 5ನೇ ವಾರ. ಈ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ನಾವು ಹೇಳಿದ್ವಿ, ಪರ್ಟಿಕ್ಯುಲರ್ ಆಗಿ ಈ ಚಿತ್ರಮಂದಿರದ ಬಗ್ಗೆ, ತಿಲಕ್ ಸಿನಿಪ್ಲೆಕ್ಸ್ ಅನ್ನುವ ಚಿತ್ರಮಂದಿರದ ಬಗ್ಗೆ ಹೇಳಿದ್ವಿ. ಮೊದಲು ಯಾವ ರೀತಿ ಇತ್ತು, ಪ್ರಸ್ತುತ ಹೇಗಿದೆ ಅಂತ. ಒಟ್ಟಾರೆಯಾಗಿ ಮುಂಬೈ ಮಹಾನಗರದಲ್ಲಿ ಈ ಸಿನಿಮಾ ಭರ್ಜರಿಯಾದಂಥ ಪ್ರದರ್ಶನವನ್ನ ಕಾಣ್ತಾ ಇದೆ. ಕಾಂತಾರ ಸಿನಿಮಾದ ಬಳಿಕ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಕ್ಕಿರೋದು ಇದೇ ಸಿನಿಮಾಗಂತ ಅನ್ಸುತ್ತೆ. ಕಾಂತಾರ ಕನ್ನಡ ಹಾಗೆ ಹಿಂದಿಯಲ್ಲಿ ಪ್ರದರ್ಶನ ಕಂಡಿತ್ತು. ಕನ್ನಡ ವರ್ಷನ ಕಾಂತಾರ 50 ದಿನ, ಹಾಗೆ ಹಿಂದಿ ವರ್ಷನ ಕಾಂತಾರ 100 ದಿನಗಳ ಪ್ರದರ್ಶನವನ್ನ ಅಲ್ಲಿ ಕಂಡಿತ್ತು. ಆದ್ರೆ ಈ ಮಟ್ಟದಲ್ಲಿ ಕನ್ನಡ ವರ್ಷನಿಗೆ ಅಲ್ಲಿನ ಚಿತ್ರಮಂದಿರಗಳು ಹಾಗೆ ಅಲ್ಲಿನ ಪ್ರೇಕ್ಷಕರು ಮಣೆ ಹಾಕಿರೋದು ಇದೇ ಮೊದಲಂತ ಅನ್ಸುತ್ತೆ. ಕಾಂತಾರ ಆಗ್ತಿತ್ತೇನೋ, ಆದ್ರೆ ಗ್ಯಾಪ್ ಅಲ್ಲಿ ಹಿಂದಿ ವರ್ಷನಲ್ಲಿ ಬಂತು ನೋಡಿ ಕಾಂತಾರ, ಪ್ರೇಕ್ಷಕರೆಲ್ಲ ಆ ಕಡೆ ಡೈವರ್ಟ್ ಆದ್ರು. ಆದ್ರೆ ಇಲ್ಲಿ ಹಾಗೆ ಆಗಿಲ್ಲ. ಕನ್ನಡದಲ್ಲೇ ಪ್ರಸ್ತುತ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಹೀಗಾಗಿ ಪ್ರೇಕ್ಷಕರೆಲ್ಲ ಚಿತ್ರಮಂದಿರ ಹತ್ತ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಇವಾಗಿನ ಪ್ರದರ್ಶನ, 8:20 ಪ್ರದರ್ಶನ. ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಸಿಕ್ಕಿದೆ ಇದನ್ನು ಕೂಡ ನೋಡ್ತಾ ಇದ್ದೀರಾ. ಅದು 5ನೇ ವಾರದಲ್ಲಿ. ಐನಾಕ್ಸ್, ಮೆಟ್ರೋಮಾಲ್, ಇಲ್ಲಿ ಮೊದಲಿಂದಲೂ ಕೂಡ ಈ ಸಿನಿಮಾಗೆ ಇದೇ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಈ ಚಿತ್ರಮಂದಿರ ಸಾಕ್ಷಿಯಾಗಿದೆ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಕೂಲಿ ಹಾಗೆ ವಾರ್ ಸಿನಿಮಾದಿಂದಾಗಿ ಚಿತ್ರಮಂದಿರಗಳಾಗಿ ಪ್ರದರ್ಶನಗಳು ತುಂಬಾನೇ ಕಡಿಮೆಯಾಗಿತ್ತು, ಕೇವಲ 5ಕ್ಕೆ ಇಳಿದಿತ್ತು. ಕನ್ನಡದಲ್ಲೇ ಸೂ ಫ್ರಮ್ ಸೋ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣುತ್ತೆ, ಹಿಂದಿಯಲ್ಲಿ ಅಲ್ಲ. ಹಿಂದಿಯಲ್ಲಿ ಇನ್ನೂ ಕೂಡ ಡಬ್ಬಿಂಗ್ ಆಗಿಲ್ಲ. ಕಾಂತಾರ ಸಿನಿಮಾದ ಬಳಿಕ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಕ್ಕಿರೋದು ಇದೇ ಸಿನಿಮಾಗಂತ ಅನ್ಸುತ್ತೆ.